ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಾನು ಇವತ್ತು ವಿಶೇಷವಾಗಿ ಮೋದಿಯವರು ನಾನು ಎಲ್ಲರೂ ಶಾಶ್ವತರಿರಬೇಕು ಅಂತ ಬಯಸ್ತಾ ಇರ್ತೀವಿ. 1000 ವರ್ಷ ಇದ್ದರೂ ನಾವು ಸಾವು ಬೇಡಪ್ಪ ಅಂತ ಹೇಳ್ತೀವಿ. ಸಾವು ಯಾರಿಗೆ ಬೇಡ ಆಗ್ಯದ? ಹೌದಲ್ಲ? ಆಲ್ರೆಡಿ ಇದೇ ಸೆಪ್ಟೆಂಬರ್ಗೆ ನಮ್ಮ ಮೋದಿಯವರಿಗೆ 76 ವಯಸ್ಸು. ಆಲ್ರೆಡಿ ಅವರೇ ಮಾಡಿದ ಒಂದು ಡಿಸಿಷನ್ ಏನಪ್ಪ ಅಂದರೆ 75 ದಾಟಿದವರೆಲ್ಲರೂ ರಿಟೈರ್ ಆಗಬೇಕು, ಮಾರ್ಗದರ್ಶಿ ಮಾಡೋದ್ರಲ್ಲಿ ಕೊಡಬೇಕು ಅಂತೇಳಿ ನಮ್ಮ ಗೊತ್ತದ ನಿಮಗೆ ಆಡ್ವಾಣಿ ಅವರನ್ನ, ಮುರಳಿ ಮನೋಹರ್ ಜೋಶಿ ಅವ್ರನ್ನ, ಇನ್ನುಳಿದ ತಮಗೆ ಆಗದಂಥ ವಯಸ್ಸಲ್ಲಿ ಸೀನಿಯರ್ ಇದ್ದ ಮುರಳಿ ಮನೋಹರ್ ಜೋಶಿ ಇನ್ನುಳಿದವ್ರನ್ನ ಮಾರ್ಗದರ್ಶಕ ಮಂಡಳದಲ್ಲಿ ಕಳಿಸಿದ್ರು. ಇವತ್ತು ಅವ್ರಿಗೆ ಈ ಪಾಳೆ ಬರ್ತಾ ಇದೆ. ಹೇಳಿದ್ನಲ್ಲಿ ನಿಮಗೆ ಸಾವು ಯಾರನ್ನೂ ಬಿಟ್ಟಿಲ್ಲ. ವಾಜಪೇಯಿ ಅವ್ರು ತಿರ್ಕೊಂಡ್ರು, ಇಂದಿರಾ ಗಾಂಧಿ ಅವ್ರು ತಿರ್ಕೊಂಡ್ರು, ನೆಹರು ತಿರ್ಕೊಂಡ್ರು, ಗಾಂಧಿ ತಿರ್ಕೊಂಡ್ರು. ಯಾರು ಸಾವಿಲ್ಲದ ಮನೆಯ ಸಾಸುವೆತ ಅಂತ ಬುದ್ಧ ಹೇಳಿದ್ವು. ನೆನಪಿರಬೇಕು ನಿಮಗೆ ಕತೆ. ಅಂದರೆ ಎಲ್ಲರ ಮನೆಯಲ್ಲಿ ಸಾವದ. ಹಂಗೆ ಇಲ್ಲಿಗೂ ನಮ್ಮ ಮೋದಿಯವ್ರನ್ನೂ ಸಾವಿಗೆ ಬೇಕಾಗಿಲ್ಲ. ಆದರೂ 76 ವರ್ಷ ಆದಮೇಲೆ ಅವರು ಯಾಕೆ ಹೋಗಬಾರ್ದು ಅನ್ನೋ ಸಂದರ್ಭದಲ್ಲಿ ಹಾಗೆ ಅವ್ರ ನಂತರ ಯಾರು ಹೂ ಇಸ್ ದ ನೆಕ್ಸ್ಟ್ ಆಫ್ ಮೋದಿ ನಂತರ ಯಾರು ರೀ ಅಂದಾಗ ಸಹಜವಾಗಿ ಎಲ್ಲರೂ ಹೇಳ್ತಾರೆ ಮೋದಿಯವರ ನೆರಳಲ್ಲಿ ಹೆಜ್ಜಿರುತ್ತಿರುವಂತಹ ಶಾರವರು. ಅದಕ್ಕಾಗಿ ಶಾರವರನ್ನು ಉಪ ಪ್ರಧಾನಿ ಮಾಡಲು ಹೊರಟಿದ್ದಾರೆ ಮೋದಿಯವರು ಅಂತೇಳಿ. ಆದರೆ ಇದು ನಿಜವಾಗಿಯೂ RSSನಲ್ಲಿ ಒಪ್ಪಿಗೆ ಇದೆಯಾ? ಇನ್ನುಳಿದ ಸಂಘಟನೆಗಳಲ್ಲೇ ಅಂದರೆ ಸಂಘ ಪರಿವಾರಗಳಲ್ಲೇ ಇವ್ರ ಬಗ್ಗೆ ಒಪ್ಪಿಗೆ ಇದೆಯಾ ಅಂತೇಳಿ. ಒಪ್ಪಿಗೆ ಇಲ್ಲಿ ಪ್ರಶ್ನೆ ಇಲ್ಲ. ಮೋದಿಯವ್ರು ಹೇಳಿದ್ರೆ ಫೈನಲ್ ಮುಗಿದು ಹೋಗಿಬಿಡ್ತು ಅನ್ನುವಂಥ ಸ್ಥಿತಿ ಇವತ್ತದ. ಯಾಕಂದರೆ 2029 ಸಹಿತ ಮೋದಿಯವ್ರು ಗೆಲ್ಲೋದಕ್ಕೆ ಏನು ಬೇಕಂದೆಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ವ್ಯವಸ್ಥೆನೂ ಅವ್ರ ಪರವಾಗಿದ್ದ. ಎಲೆಕ್ಷನ್ ಕಮಿಷನ್ ಅವ್ರ ಪರದ, ಸುಪ್ರೀಂ ಕೋರ್ಟ್ಗೆ ಹೋದ್ರು ಸಹಿತ ಏನೋ ಕೇಸಿದ್ರು. ಅವರು ಆ ಸಂದರ್ಭ ತಕ್ಕಂಗೆ ರಿಯಾಕ್ಟ್ ಮಾಡಿ ಮೋದಿಯವ್ರು ಬಚಾವ್ ಅನ್ನುವಂಥದ್ದು ಸಹಿತ ನಾವು ನೋಡ್ತಾ ಇದ್ವಿ ಮೇಲಿನ ಮೇಲೆ. ಹೀಗಿದ್ದಾಗ EVM ಅವ್ರ ಪರದ, SIR ಅವ್ರ ಪರದ ಎಲ್ಲೋ ಕೆಲವು ರಾಜ್ಯದಲ್ಲಿ ಭಾಳ ಬುದ್ಧಿವಂತರಿದ್ದರೆ ಒಂದಿಷ್ಟು ಅದು ನಡೆದಿಲ್ಲ. SIR ಉದಾಹರಣೆ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಭಾಳ ಕಡಿಮೆದಲ್ಲಿ BJP ಸಂಖ್ಯೆ. ಇದು SIR ಎಷ್ಟು ಪ್ರಮಾಣಪ್ಪ ಅಂದ್ರೆ 6-7%, ಭಾಳ ಅಂದರೆ 8% ವೋಟ್ ವೇರಿಯೇಷನ್ ಮಾಡ್ಬೋದು. EVMನು ಅದು ಒಂದು 2-3% ಮಾಡ್ಬೋದು. ಅಂದರೆ ಒಂದು 10-12% ವೇರಿಯೇಷನ್ ಮಾಡ್ಬೋದು. ಅದು ಇಡಿಯಾಗಿ ಜನ ಎಲ್ಲ ಎದ್ದು ನಿಂತರೆ ಅದನ್ನು ಪರಿವರ್ತನೆ ಮಾಡಲಿಕ್ಕೆ EVMಗೂ ಸಾಧ್ಯ ಇಲ್ಲ, SIRಗೂ ಸಾಧ್ಯ ಇಲ್ಲ, ಇನ್ನಾರಿಗೂ ಸಾಧ್ಯ ಇಲ್ಲ. ಅದು ಬೇರೆ ವಿಷಯ. ಹೀಗಾಗಿ 2029 ಹೆಚ್ಚು ಕಡಿಮೆ ಮತ್ತೆ ಮೋದಿಯವರು ಆಯ್ಕೆ ಆಗ್ತಾರೆ. ಆದರೆ 76 ವಯಸ್ಸು ಮುಂದಿನ ವರ್ಷಗಳಲ್ಲಿ ವಯಸ್ಸಾದಂಗೆ ಶಕ್ತಿ ಕಡಿಮೆ ಆಗ್ತದೆ. ಅಡ್ಮಿನಿಸ್ಟ್ರೇಷನ್ ಶಕ್ತಿ ಇರ್ಬೋದು. ಮತ್ತು ಸ್ವತಃ ಇದನ್ನು ನಮ್ಮ ಮೋಹನ್ ಭಾಗವತರು ಹೇಳಿದ್ದಾರೆ, ಇನ್ನುಳಿದವರು ಹೇಳ್ತಾ ಇದ್ದಾರೆ, ಸೀನಿಯರ್ಸು ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಸಹಜದ ಉಪ ಪ್ರಧಾನಿನ ಶಾರವ್ರನ್ನ ಮಾಡೋದು, ಅವ್ರನ್ನ ಮುಂದಿನ ಪ್ರಧಾನಿ. ಇದಕ್ಕೆಲ್ಲರೂ ಒಪ್ತಾರಾ? ಸಂಘ ಪರಿವಾರದಲ್ಲಿ ಆಯಿತು, RSSಲ್ಲಿ ಪ್ರಶ್ನೆ ಮಾಡಿದೆ ನಾನು, ಒಪ್ತಾರಾ ಅನ್ನುವಂಥದ್ದು. ಭಾಳ ಜನ ಇದು ಒಪ್ಲಿಕ್ಕಿಲ್ಲ ಅನ್ನುವಂಥ ಧ್ವನಿ ಬರ್ತಾ ಇದ್ದಾವೆ ಅಲ್ಲೇ. ಯಾಕಂತಂದ್ರೆ ಈಗ ಇಡೀ ದೇಶನ ಆಳುವಂಥ ಒಂದು ಪ್ರಭಾವಿ ಶಕ್ತಿ ಇರೋದು ಯಾರಿಗಪ್ಪ ಅಂದ್ರೆ ಗುಜರಾತಿಗಳಿಗೆ. ಇವರಿಬ್ಬರು ಗುಜರಾತಿಗಳ ಮೊದಲನೇದಾಗೆ ನಮ್ಮ ಮೋದಿಯವರು ಗುಜರಾತಿ, ಎರಡನೇದಾಗೆ ಶಾರ್ ಅವರು ಗುಜರಾತಿ. ಹೀಗಾಗಿ ಗುಜರಾತಿ ಲಾಬಿ ಕೈಯಲ್ಲಿ ಮತ್ತೆ ಇದನ್ನು ಕೊಡೋದಾ ಅಂತೇಳಿ. ಈಗಾಗಲೇ ದೇಶದ ಅರ್ಥವ್ಯವಸ್ಥೆ ಇಬ್ಬರ ಕೈಲದ. ಅದಾನಿ ಅಂಬಾನಿ. ರಾಜಕೀಯ ವ್ಯವಸ್ಥೆ ಇವರಿಬ್ಬರ ಕೈಲದ. ಮತ್ತು ಉಳಿದವ್ರು ಇಲ್ಲಿ ಏನು ಮಾಡೋದದ? ಮಹಾರಾಷ್ಟ್ರದಾಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇಲ್ಲೇ ನಮ್ಮ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಬಿಹಾರ ಆಗಿರ್ಬೋದು, ಯಾರಿದ್ದಾರೆ? ಈ ಪ್ರಶ್ನೆ ಆಗ್ತದೆ. ಇವತ್ತು ಸಹಜದ ಪ್ರಧಾನಿ ಆಗೋದಕ್ಕೆ ಭಾಳಷ್ಟು ಜನ ಯೋಗ್ಯರಿದ್ದಾರೆ. ನಿತಿನ್ ಗಡ್ಕರಿ ಅವರಿದ್ದಾರೆ, ಅದ್ರ ಜೊತೆಗೆ ಫಡ್ನವೀಸ್ ಅವರು ಕಾಂಪಿಟೇಷನ್ದಲ್ಲಿದ್ದಾರೆ. ಅದೇ ಕಾಲಕ್ಕೆ ವಿಜಯರಾಜ ಸಿಂಧಿಯಾ ಅವರಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅತ್ಯಂತ ಏಬಲ್ ಪರ್ಸನ್ ಇದ್ದಾರೆ. ಹಿಂಗೆ ಅನೇಕರಿದ್ದಾರೆ ಕಾಂಪಿಟೇಷನ್ ಮಾಡೋದು. ಇವ್ರು ಯಾರು ಇಲ್ವಾ ಪ್ರಧಾನಿ ಆಗುವಂಥ ಅವಕಾಶ? ಕೇವಲ ಗುಜರಾತಿ ಲಾಬಿಗೆ ಅಷ್ಟೇನ ಅನ್ನುವಂಥದ್ದು. ಮತ್ತು ಇವತ್ತು ಇಡೀ ವ್ಯವಸ್ಥೆ ಎಲ್ಲ ಇವ್ರು 4 ಜನರ ಮಧ್ಯದಲ್ಲಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ನೆಕ್ಸ್ಟ್ ಜನರೇಷನ್ಗೂ ಸಹಿತ ಇದೇ 4 ಜನರ ಕೈಲಿ ಕೊಡೋದೇನು? ಇದನ್ನು ಇಡೀ ದೇಶದ ವ್ಯವಸ್ಥೆಯನ್ನು, ಅರ್ಥವ್ಯವಸ್ಥೆ ಆಯಿತು, ರಾಜಕೀಯ ವ್ಯವಸ್ಥೆ ಆಯಿತು, ಎಲ್ಲರ ಕೈಯಲ್ಲಿ ಇಡೀ ದೇಶ ಇರ್ತದೆ.
ಇವತ್ತು ಏನು ಹೋಗ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಅದಾನಿ ಅಂಬಾನಿ ಅವ್ರ ಕೈ ಇಡೀ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಯಾವುದೇ ಇಂಡಸ್ಟ್ರಿ ಪೋರ್ಟ್ ಆಯ್ತು ಮತ್ತೇನಾಯ್ತು ನಮ್ಮ ಪಿ ಎಸ್ ಯುಗಳು 32 ಪಿ ಎಸ್ ಯುಗಳು ಅನ್ಸ ಇದೆಲ್ಲ ಕೊಟ್ಟಾಗಿದೆ ಎಲ್ಲ ಮುಗಿದಿದ್ದೀವಿ. ಹಿಂಗಾಗಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ಏನು ಡೆವಲಪ್ಮೆಂಟ್ ಇಲ್ಲ. ಅವೆಲ್ಲರೂ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇವತ್ತು ಅದಾನಿ ಅಂಬಾನಿ ಅಂತವ್ರು ಏನು ಮಾಡ್ತಾ ಇದ್ದಾರೆ, ಚೈನಾದಲ್ಲಿ ಮೇಕ್ ಮಾಡ್ತಾರೆ, ಇದು ತಂದು ಬ್ರ್ಯಾಂಡ್ ಹಚ್ತಾರೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ, ಈಗ ಸಪ್ಲೈ ಮಾಡ್ತಾಯಿದ್ದಾರೆ. ಎಲ್ಲ ಇವತ್ತು ಇಂಪೋರ್ಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಮ್ಯಾಕ್ಸಿಮಮ್ ಲಾಭ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರು ಕಾರ್ಪೊರೇಟ್ ಇಡೀ ಜಗತ್ತಿನ ಶ್ರೀಮಂತರಾಗಿಬಿಟ್ಟಿದ್ದಾರೆ. ಆದರೆ ಈಗ ಮೋದಿ ಅವ್ರು ತಯಾರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವ್ರ ಕೈಯಲ್ಲಿ ಮುಂದೆ ಹೋಗ್ಬೇಕಾ, ಇದು ಇವತ್ತು ಸಂಘ ಪರಿವಾರದ ಮುಂದೆ, ಅದರಲ್ಲೂ RSS ಮುಂದೆ ಬಂದು ನಿಂತದೆ. ಇವತ್ತು RSSಗೆ ಇವತ್ತು ಯಾವ ಬೆಲೆ ಇಲ್ಲ. ಮೋಹನ್ ಭಾಗವತರ ಮತ್ತೆ ಯಾವುದು ಕೇಳ್ತಾ ಇಲ್ಲ. ಈಗ ಹಿಂದೆ ಹೇಳಿದ್ರಿ ಅವ್ರು 75 ಆದ ತಕ್ಷಣ ರಿಟೈರ್ ಆಗ್ಬೇಕಂತೇಳಿ. ಆ ಸಂದರ್ಭದಲ್ಲೇ ಸ್ವತಃ ಮೋಹನ್ ಭಾಗವತರ ಸಹ ಟಾರ್ಗೆಟ್ ಮಾಡಿದ್ರು ಅವರು, ನೀವು ಆಗ್ಬೇಕ್ರಿ ಅಂತೇಳಿ. ಈ ಸಲ ಮೋಸ್ಟ್ಲಿ ಅವ್ರು ನಾವು ಆಗ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಅಂದರೆ ನೀವು ಹೋಗಿ ನಾವು ಹೋಗೋಣ ಅನ್ನುವಂಥ ಪರಿಸ್ಥಿತಿ ಬಂದದೆ ಇವತ್ತು. ಯಾಕೆಂದರೆ ಗುಜರಾತಿ ಲಾಬಿ ಮತ್ತು ಅವರಿಬ್ಬರು ಅರ್ಥವ್ಯವಸ್ಥೆ ಯಾಕೆ ಸಿಗ್ತಪ್ಪ ಇಡೀ ದೇಶ, ನಾವೆಲ್ಲರೂ ಎದಕ್ಕಿದ್ದೀವಿ, ಡೆಮೋಕ್ರಸಿ ಇಲ್ಲ, ಅವ್ರು ಹೇಳ್ತಾರೆ ಅದು ಫೈನಲ್ಲ. ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ 2029ರಲ್ಲಿ ಸಪೋಸ್ ಮೋದಿ ಅವ್ರ ಸರ್ಕಾರ ಮತ್ತೆ ಆಯ್ಕೆ ಆಯ್ತಪ್ಪ ಅಂತಂದ್ರೆ ಈ ದೇಶದಲ್ಲಿ ಮುಂದೆ ಚುನಾವಣೆಗಳಿಲ್ಲ ಅನ್ನೋದು ಅವ್ರು ಹೇಳ್ಬೋದು, ಎಕ್ಸಾಗ್ರೇಷನ್ ಮಾಡ್ತಿರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ದೇಶದ ಜನ ಪ್ರಜಾಪ್ರಭುತ್ವನ ಅನುಭವಿಸಿದಾರೆ. ಇರ್ಬೋದು, ನಾವು ಪ್ರಜಾಪ್ರಭುತ್ವದಲ್ಲಿ ಭಾಳ ಹಿಂದಿರ್ಬೋದು, ಎಲ್ಲನೂ ಒಪ್ಪು ನಾವು ಮಾತಲ್ಲ. ಆದರೂ ಇಲ್ಲಿ ಮಧ್ಯಮ ವರ್ಗ ಜನ ಪ್ರಜಾಪ್ರಭುತ್ವ ಅಂದ್ರೆ ಏನು, ಸ್ವತಂತ್ರ ಅಂದ್ರೆ ಏನು, ಹೆಂಗಿರ್ತದೆ ಅದನ್ನೆಲ್ಲ ಅನುಭವಿಸಿದ್ದಾರೆ. ಅದ್ರ ಪ್ರಕಾರ ಬೆಳೆದು ಬಂದಿದ್ದಾರೆ. ಇವತ್ತು ಅವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದು ರಾಮತ್ ಬೇರೆ ಆದ್ರೂ ಹೋರಾಟ ಮಾಡಬೇಕಾಗ್ತದೆ. ಅದು ಮತ್ತೊಂದು ಮಾತು. ಆದರೆ ಇನ್ನೂ ಏಬಲ್ ಇದ್ದಾರಲ್ರಿ, ಶಾರ್ಗಿಂತ ಏಬಲ್ ಇದ್ದಾರೆ. ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರನ್ನು ಈ ದೇಶದ ನೆಕ್ಸ್ಟ್ ಪ್ರಧಾನಿಯನ್ನಾಗಿ ಹೆಂಗಿದ್ದಾರೆ, ಅವ್ರ ದೃಷ್ಟಿಯಲ್ಲಿ ಒಬ್ಬ ಹಿಂದುತ್ವವಾದಿ ಇದ್ದಾರೆ, ಸಂಘ ಪರಿವಾರ ಬೇಕಾಗಿದ್ದದು, ಅದನ್ನು ಡೆವಲಪ್ಮೆಂಟ್ ಮಾಡೋಂಗಿದ್ದಾರೆ. ಮತ್ತು ಒಬ್ಬರಿಗೆ ಆಗೈತೆ ಕಾರಣ, ಉಳಿದವ್ರು ಇಲ್ಲೇನಿಲ್ಲ. ಯೋಗಿ ಆದಿತ್ಯನಾಥ್ ಇಲ್ವಾ, ಶಿವರಾಜ್ ಸಿಂಗ್ ಚೌಹಾಣ್ ಇಲ್ವಾ, ಅದೇ ಕಾಲಕ್ಕೆ ವಿಜಯರಾಜೇ ಶಿಂದೆ ಇಲ್ವಾ, ಎಷ್ಟು ಜನ ಇದ್ದಾರೆ ಇಲ್ಲೇ. ಮುಂದೆ ಫಡ್ನವೀಸ್ ಇಲ್ವಾ. ಅದಕ್ಕೆ ಮುಖ್ಯವಾಗಿ ಅತ್ಯಂತ ನಾಗ್ಪುರ್ಗೆ ಬೇಕಾದಂಥವ್ರು, ನಾಗ್ಪುರದವರಂಥ ನಿತಿನ್ ಗಡ್ಕರಿ ಅವರು ಇಲ್ವಾ. ಒಳ್ಳೆ ಬುದ್ಧಿವಂತರಿದ್ದಾರಲ್ಲ ಇವ್ರನ್ನಾಗ ಪ್ರಧಾನಿ ಮಾಡಬಾರ್ದು ಅನ್ನುವಂಥ ಒಂದು ಚರ್ಚೆ ಜೋರ್ದಾರ್ ನಡೆದು ಇವತ್ತು ನಮ್ಮ ಸಂಘ ಪರಿವಾರದಲ್ಲಿ. ಯಾಕಂದ್ರೆ ಈಗಾಗಲೇ ಇವರು ಉಪ ಪ್ರಧಾನಿ ಶಾರವ್ರು ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಯಾರು ಪ್ರಧಾನಿ ಅವರಾಗಿ ಬಿಡ್ತಾರೆ. ಅದಕ್ಕೆ ಅವ್ರು ಮಾಡಿಬಿಡುವಾಗಿಲ್ಲ ಅಂತ ದೊಡ್ಡ ಚರ್ಚೆ ನಡೆದ್ಬಿಟ್ಟದು. ಅದು ವಿರೋಧ ನಡೆದ ಸಂಘ ಪರಿವಾರದಲ್ಲಿ. ಈಗ ಕಾಂಗ್ರೆಸ್ ವಿರೋಧ ಮಾಡಿ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಫೈಲ್ ಮಾಡೋರು ಅವರು. ಇವತ್ತು ಸಂಘ ಪರಿವಾರದಲ್ಲಿ ಆದರೂ RSS ಅವರು ವಿಶೇಷವಾಗಿ ನಿತಿನ್ ಗಡ್ಕರಿ ಅವ್ರ ಮೇಲೆ, ನೆಕ್ಸ್ಟ್ ಫಡ್ನವೀಸ್ ಮೇಲೆ, ಯಾಕಂದರೆ ಅವರಿಬ್ಬರು ಮಹಾರಾಷ್ಟ್ರದವರು, ಜೊತೆಗೆ ನಾಗಪುರಕ್ಕೆ ಸಮೀಪಿದ್ದಂಥವರು, ಖಟ್ಟರ್ RSS ಅವರು. ಹೀಗಾಗಿ ಇವತ್ತು ಮತ್ತು ಅದ್ರ ಜೊತೆಗೆ ಇಡೀ ದೇಶದ ಅರ್ಥವ್ಯವಸ್ಥೆ ಕೇವಲ ಇಬ್ಬರು ಈ ಗುಜರಾತಿಗಳಿಗೆ ಕೊಡೋದು ಎಷ್ಟು ಸರಿ ಅನ್ನುವಂಥ ಚರ್ಚೆಗಳು ನಡೀತಿದ್ವು. ಯಾಕಂದರೆ ಇವತ್ತಿನ ಹಲವು ಸಮಸ್ಯೆಗಳಿದ್ದಾವೆ. ನಿರುದ್ಯೋಗ ಸಮಸ್ಯೆ ಅದ, ಬಡತನ ಅಂತ ಇಲ್ಲಿ ಹೋಗಿಲ್ಲ. ಬೇರೆ ದೇಶಗಳಲ್ಲಿ ನಾವು ಕಲಿತಂಥ ಮಕ್ಕಳು, ನಮ್ಮಲ್ಲಿ ಕಲಿತು ಬೆಳೆದಂಥ ಮಕ್ಕಳು ಬೇರೆ ದೇಶಕ್ಕೆ ಏನಪ್ಪ ಹೋಗುವಂಥದ್ದು ತಪ್ಪಿಲ್ಲ. ಬ್ರೈನ್ ಡ್ರೈನ್ ಅಂತ ಹೇಳ್ತೀವಿ ನಾವು ಅದನ್ನು, ಅದು ತಪ್ಪಿಲ್ಲ. ಬೇರೆ ದೇಶ ಪ್ರತಿ ವರ್ಷ 5.5 ಲಕ್ಷ ಮಕ್ಕಳು ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಕಲಿತು ಎಲ್ಲ ಶಾಣ್ಯರಾಗಿ ನಮ್ಮ ದೇಶಕ್ಕೆ ಪ್ರೊಡಕ್ಷನ್ ಕೊಡೋದು. ಯಾಕೆ ಇಲ್ಲಿ ಉದ್ಯೋಗ ಇಲ್ಲ, ಯಾವ ಇಂಡಸ್ಟ್ರಿ ಎಲ್ಲ ಫೇಲ್ 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 ಫೇಲ್. ನಾವು ಹೇಳ್ತೀವಿ ಅಷ್ಟೇ ಓಪನ್ ಆಗಿ, ನಾವು ಡೆವಲಪ್ ಆಗ್ತಾ ಇದ್ದೀವಿ ಹಾಗೆ ಹೀಗೆ ಅಂತೀವಿ. ಇಲ್ಲ ಇಂಡಸ್ಟ್ರಿ ಅವರ ಮಟ್ಟದ ಉದ್ಯೋಗ ಕೊಡುವಂಥ ಶಕ್ತಿ ನಮ್ಮ ದೇಶಕ್ಕೆ ಇವತ್ತಿಲ್ಲ. ಯಾವುದೇ ಇಂಡಸ್ಟ್ರಿಗಳು ಬೆಳೆದಿಲ್ಲ, ಎಲ್ಲ ಲಾಸ್ ನಡೀತದೆ. ಎಲ್ಲ ಕಂಪ್ನಿಗಳು ಸಾಲ ತೊಗೊಳ್ಳೋದು, ಲಾಸ್ ಮಾಡೋದು, ರಿಟರ್ನ್ ಅಪ್ ಮಾಡ್ಕೊಳ್ಳೋದು, ಹೋಗಿಬಿಡೋದು. ಹೀಗಾಗಿ ಇವತ್ತೇನಿದ್ರು ಚೈನಾದಲ್ಲಿದ್ದ ಉದ್ಯೋಗಗಳು. ಹೀಗಾಗಿ ಬೇರೆ ಬೇರೆ ದೇಶಕ್ಕೆ ನಮ್ಮಲ್ಲಿಯ ಬ್ರೈನ್ ಡ್ರೈನ್ ಆಗಲಿಕ್ಕತ್ತದ. ಹೀಗಾಗಿ ಇವತ್ತು ನಾವು ಏನಿದ್ರು ಈ 4 ಜನರ ಮೇಲೆ ನಿಂತಿದ್ವಿ, ಮುಂದೆ ಅವರ ಒಲಿದಾದ್ರೆ ನಾವೆಲ್ಲ ಇರೋದು ಇದಕ್ಕೆ ಅನ್ನುವಂಥ ಪ್ರಶ್ನೆನೇ ಅಂತಲ್ಲ. ಮತ್ತು ಇವರು ಈ ದೇಶನ ಎಷ್ಟು ಮಟ್ಟ ಡೆವಲಪ್ ಮಾಡಿದ್ರಿ 12 ವರ್ಷಗಳಲ್ಲಿ ಅನ್ನೋದು RSS ಗೊತ್ತಿಲ್ಲ ಅಂತೇನಲ್ಲ. ಅವ್ರಿಗೂ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಹಾಗಾಗಿ ಅವ್ರಿಗೂ ಮೋದಿ ನಂತರ ಯಾರು ಅನ್ನೋದಕ್ಕೆ ಯೋಗಿ ಅಂತ ಹೇಳ್ತಾರೆ, ಇಲ್ಲ ಫಡ್ನವೀಸ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ನಿತಿನ್ ಗಡ್ಕರಿ ಅವರು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರಾದರೂ ಆಗ್ಬೋದು. ಬೇಡ, ಶಿವರಾಜ್ ಸಿಂಗ್ ಚೌಹಾಣ್ ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಇಡೀ ಜನಸಾಮಾನ್ಯರಿಗೆ ಬೇಕಾದಂಥ ವ್ಯಕ್ತಿ. ಅದೇ ಕಾಲಕ್ಕೆ ಈ ಕಾರ್ಪೊರೇಟ್ಗಳಿಗೆ, ಇಂಡಸ್ಟ್ರಿಯಲಿಸ್ಟ್ ಅವ್ರಿಗೆ ಬೇಕಾದಂಥ ವ್ಯಕ್ತಿ, ಒಳ್ಳೆ ಬುದ್ಧಿವಂತಿದ್ದವರು ಅವ್ರನ್ನ ಆಗಬಹುದು ಅಂತೇಳಿ ಆಲ್ರೆಡಿ ಮೋದಿ ಅವರು ಎಲ್ಲರೂ ದಂಡಿಗೆ ಸರಿಸಿದವರು ನಿಮ್ಗೆ ಗೊತ್ತದ. ಅದೇ ಕಾಲಕ್ಕೆ BJPಲಿ ಅನೇಕ ನಾಯಕರನ್ನು, RSSದಲ್ಲಿ ಅನೇಕ ನಾಯಕರನ್ನು ಬದಿಗೆ ಸರಿಸಿ ಇವತ್ತು ಉಳಿದಿದ್ದು ಕೇವಲ ರಾಷ್ಟ್ರ ಮಟ್ಟದಲ್ಲೇ ಒಂದು ಮೋದಿಯವರು, ಎರಡನೇದು ಶಾರವ್ ಅವ್ರನ್ನ ಒಬ್ಬ ಪ್ರಧಾನಿ ಮಾಡೋದು. ಇವತ್ತು ಆನಂದ ಅವರು ಪ್ರಧಾನಿ ಆಗ್ತಾರೆ ಪ್ರಮೋಟ್ ಆಗಿ, ಉಳಿದಿಬ್ಬರು ಅಂತ ಇದ್ದೇ ಇರ್ತಾರೆ ಆರ್ಥಿಕವಾಗಿ. ಇವತ್ತೆಲ್ಲ ಇಡೀ ದೇಶದ ಅರ್ಥವ್ಯವಸ್ಥೆ ಅವರಿಬ್ಬರ ಕೈಯಲ್ಲದ ಮ್ಯಾಕ್ಸಿಮಮ್. ಹೀಗಾಗಿ ಈ ದೇಶನ ನೆಕ್ಸ್ಟ್ ಯಾರಪ್ಪ ಅಂತಂದರೆ ಶಾ ಅಂತೇಳಿ ಮೋದಿ ಅವರು ಹೇಳಿದರೆ, ನಮ್ಮ RSS ಅದರಿಂದ ಬರುವಂಥ ಧ್ವನಿ ಏನಪ್ಪ ಅಂದ್ರೆ ಯೋಗಿ, ಫಡ್ನವೀಸ್, ನಿಖಿಲ್ ಗಡ್ಕರಿ
ಯಾರು ಹಾಕ್ತಾರೆ ನೋಡು ಇನ್ನು ಮುಂದಿನ ದಿನದಲ್ಲಿ ಏನಾಗ್ಬೋದು ಅಂತೇಳಿ ಇದು ನೀವು ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ S16 ನೀವು ತರಾಮಿದು ಸತ್ಯದ ಕೈಗೆ ಮಾಡಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.